ಹಾಯ್ ಫ್ರೆಂಡ್ಸ್, ಪನ್ನೀರ್ ಮಸಾಲ ಯಾವ ಥರ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರು. ಸೊ ಇವಾಗ ಬಾಣಲಿಯಲ್ಲಿ ಸ್ವಲ್ಪ 2 ಸ್ಪೂನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗರಿ ಗರಿಯಾಗಿ ಪನ್ನೀರ್ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬಾ ಏನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಸ್ವಲ್ಪ ಬೆಚ್ಚಗೆ ಥರ ಆದರೆ ಸಾಕು. ಸೊ ಇವಾಗ ನಾನು ಒಂದು ಬೌಲಿಗೆ ಇದು ತೆಗೆದುಕೊಂಡ್ಬಿಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ, ಈ ಥರ ತೆಗೆದುಕೊಂಡ್ಬಿಡ್ತೀವಿ. ತುಂಬ ಹಸಿರಾಗಿ ಅಷ್ಟೇ, ತುಂಬ ಏನು ಕ್ರಿಸ್ಪಿಯಾಗಿ ಮಾಡಬೇಕಂತ ಏನಿಲ್ಲ. ಸೊ ಈಗ ಮೊದಲಿಗೆ ಬಾಣಲಿಯಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ಪೈಸಿ ಐಟಮ್ಸ್ ಚಕ್ಕೆ, ಏಲಕ್ಕಿ ಮತ್ತು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ಸ್ವಲ್ಪ ಲೈಟಿಗೆ ಫ್ರೈ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ 2 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ 2 ಈರುಳ್ಳಿನ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಇದು ಫ್ರೈ ಆಗ್ತಾನೆ ಉಪ್ಪು ಕೂಡ ಸ್ವಲ್ಪ ಹಾಕೊಳ್ಳಿ, ಕ್ಲೀನಾಗಿ ನಿಮಗೆ ಈರುಳ್ಳಿನ ಫ್ರೈ ಆಗುತ್ತೆ. ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೀವು ಈರುಳ್ಳಿನ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದು ಕೂಡ ನಾನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಇವಾಗ ಟೊಮೊಟೊ ಕ್ರಷ್ ಮಾಡ್ಕೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡು ನೀವು 3 ಟೊಮೊಟೊ ಆದರೂ ತೊಗೊಬೋದು, 4 ಆದರೂ ತೊಗೊಬೋದು. ನಾನಿಲ್ಲಿ ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ 200 ಗ್ರಾಮ್ ಅಷ್ಟು, ಅದಕ್ಕೋಸ್ಕರ. ಸೊ ಇವಾಗ ಮೊಸರು ತೊಗೊಂಡಿದ್ದೀನಿ. ಮೊಸರಿಗೆ ಅರಿಶಿಣದ ಪುಡಿ, ಜೀರಾ ಪೌಡ್ರು 1/2 ಟೇಬಲ್ ಸ್ಪೂನು, ಗರಂ ಮಸಾಲ, ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಚಿಲ್ಲಿ ಪೌಡ್ರು ಕೂಡ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮೊಸರಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಒಂಥರ ಬ್ಯಾಟರ್ ಕನ್ಸಿಸ್ಟೆಂಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನೀವು ಇನ್ನೂ ಕೂಡ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ಕಸೂರಿ ಮೇಥಿ ನೋಡಿ ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಯಾಟರ್ನ ಇವಾಗ ನಾನು ಏನು ಈರುಳ್ಳಿ ಹಾಕ್ಕೊಂಡಿದ್ದೀನೋ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು 1-2 ನಿಮಿಷ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ನಾವು ಎಣ್ಣೆ ಬಿಟ್ಕೊಳ್ತಾ ಇದ್ದೆ ನೋಡಿ. ಅದನ್ನು ಏನು ಮಸಾಲೆ ಇದೆ ಅದರ ಜೊತೆಗೆ ಆ ನೀರು ಸ್ವಲ್ಪ ಕುದಿಸಿ ಹಾಕ್ಬಿಡೋಣ. ನೋಡಿ ಇವಾಗ ಇದು ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಇವಾಗ ಪನ್ನೀರ್ ಕೂಡ ಹಾಕ್ಕೊಳ್ತೀನಿ. ಪನ್ನೀರ್ ಫ್ರೈ ಮಾಡಿದ್ದರಿಂದ ಸೊ ಗಟ್ಟಿಗೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಕ್ಲೀನಿಗೆ ಎಣ್ಣೆಲಿ ಹಾಕಿದ ತಕ್ಷಣವೇ ನಿಮಗೆ ಮಸಾಲೆಯಲ್ಲಿ ಬಿಟ್ಕೊಳ್ಳುತ್ತೆ. ಸೊ ಇದಕ್ಕೆ ನಾನಿವಾಗ ಪನ್ನೀರ್ ಹಾಕ್ಕೊಂಡಿದ್ದೀನಿ. ಇವಾಗ ಚಿಲ್ಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ನೀವು 4 ಆದರೂ ಹಾಕ್ಕೊಬೋದು, ನಾನು 1-2 ಹಾಕ್ಕೊಂಡಿದ್ದೀನಿ. ಆಗಿದೆ ಆದಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡಿದ್ರೆ ನೋಡಿ ಯಾವ ಥರ ಬಂದಿದೆ ನಿಮಗೆ ಅಂತ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಗ್ರೇವಿ ಟೈಪು ಕೂಡ ಮಾಡ್ಕೋಬೋದು. ಸ್ಪೈಸಿ ಏನು ಜಾಸ್ತಿ ಹಾಕಿಲ್ಲ. ಸೊ ಇದೇ ಥರ ಮಕ್ಳಿಗೆ ನೀವು ಚಪಾತಿ ಜೊತೆ ವ್ರ್ಯಾಪ್ ಮಾಡಿ ಕೂಡ ಕೊಡ್ಬೋದು, ಟೋಸ್ಟ್ ಥರ ಮಾಡಿ ಕೊಡ್ಬೋದು. ಸೈಡ್ ಡಿಶ್ ಆದರೆ ಚಪಾತಿಗೆ ಮಾಡ್ಕೋಬೋದು. ನೋಡಿದ್ರಲ್ಲ ನೀವು.